ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಸಾರ್ವಜನಿಕ ಆಸ್ಪತ್ರೆಯು ಅವ್ಯವಸ್ಥೆಯ ತಾಣವಾಗಿದ್ದು ಇಲ್ಲಿನ ವೈದ್ಯರುಗಳು ಕರ್ತವ್ಯಕ್ಕೆ ಬಾರದ ಕಾರಣ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ 10 ಗಂಟೆಗೆ ಬಂದು ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ವೈದ್ಯರು ಮಧ್ಯಾಹ್ನದ 12 ಗಂಟೆ 30 ನಿಮಿಷದ ಸುಮಾರಿಗೆ ಬರ್ತಾರೆ. ಇನ್ನು ವಯೋವೃದ್ಧರು, ಮಹಿಳೆಯರು ಆರೋಗ್ಯ ತಪಾಸಣೆಗೆ ಬಂದರೂ ಸಹ ಯಾರೊಬ್ಬ ವೈದ್ಯರು ಇಲ್ಲದ ಕಾರಣ ಇಲ್ಲಿನ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜೇಶ್ವರಿ ಬಂದ್ರಿ ಡಾಕ್ಟರ್ ಸಾಹೇಬ್ ನೋಡಿದ್ರಿಲ್ಲ ಏನ್ ಟೈಮ್ ಹೋಗ್ಯಾರಂದ್ರೆ ನೋಡ್ರಿ ಬಸವ ಕಲ್ಯಾಣ ತಾಲೂಕು ಆಸ್ಪತ್ರೆಯಲ್ಲಿ ಬಸವ ಕಲ್ಯಾಣ ಟೌನ್ ದಲ್ಲಿ ಯಾರು ಡಾಕ್ಟರ್ಸ್ ಇಲ್ಲಿ ಯಾರು ಪೇಷಂಟ್ ಸರಿಯಾಗಿ ನೋಡ್ತಾ ಇಲ್ಲ, ಯಾರೋ ಬಂದು ಇಲ್ಲಿ ಕೇರ್ ಮಾಡ್ತಾ ಇಲ್ಲ. ಪೇಷಂಟ್ ಬರ್ತಾರ, ಧಕ್ಕಿ ತಿನ್ಕೊಂಡು ವಾಪಸ್ ಹೋಗ್ತಾರ. ಕೆಲವೊಂದು ಹಳ್ಳಿಲಿಂದ ಪೇಷಂಟ್ಸ್ ಇಲ್ಲಿ ಬರ್ತಾ ಇದಾರ, ಯಾರಿಗೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಡಾಕ್ಟರ್ಸ್ ಇವರಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ನೋಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ಏನೋ ಒಂದೊಂದು ವಸ್ತುಗಳನ್ನ ಹೊರಗಿನ ತೋರಿ ಅಂತ ಬರ್ದ್ಬಿಡ್ತಾರೆ ಚಿಟ್ಟಿಯಲ್ಲಿ. ಇದು ಹೊರಗಿನ ತಗೊಳಕ್ಕೆ ಅವ್ರ ಹತ್ರ ದುಡ್ಡು ಇರ್ತಾರೆ, ಅವ್ರು ಇಲ್ಲ ಯಾಕೆ ಬರ್ತಿರು, ಇವ್ರು ಯಾಕೆ ಮಾಡ್ತಿರು ಎಲ್ಲ ಸರ್ಕಾರಿ ಹಾಸ್ಪಿಟಲ್ ಯಾಕೆ ಬರ್ತಿರು? ಅವರು ಏನದ ಸರ್ಕಾರದಲ್ಲಿ ಏನು ಬರ್ತದ ಆ ಸರ್ಕಾರದಲ್ಲಿ ಅವ್ರಿಗೆ ಏನು ಬರ್ತದ ಅದು ಕೊಡ್ಬೇಕಲ್ಲ ಟ್ರೀಟ್ಮೆಂಟ್. ಅವರು ಟ್ರೀಟ್ಮೆಂಟ್ ಯಾರು ಡಾಕ್ಟರ್ ಸರಿಯಾಗಿ ಕೊಡ್ತಾ ಇಲ್ಲ. ಇಲ್ಲಿ ಬಹಳಷ್ಟು ಜನರದ್ದು ಸಮಸ್ಯೆ ಇದೆ. ಇಲ್ಲಿ ಬಹಳಷ್ಟು ನಮ್ಮ ಅಜ್ಜಿದವರು ಭಾಲ್ಕಿಯಲ್ಲಿ ಶರಣ ಜೇಡರ ದಾಸಿಮಯ್ಯನವರು ನೇಕಾರನಾಗಿ ದುಡಿಯುತ್ತಲೇ ಆಧ್ಯಾತ್ಮಿಕ ಸಾಧನೆ ಮಾಡಬಹುದೆಂದು ತೋರಿಸಿಕೊಟ್ಟಂತಹ ಮತ್ತು ಕಾಯಕವೇ ಕೈಲಾಸ ತತ್ವಕ್ಕೆ ಮಾದರಿಯಾದವರು ಅಂತ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದ್ದಾರೆ. ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಆಯೋಜಿಸಿದ ಜೇಡರ ದಾಸಿಮಯ್ಯನವರ ಜಯಂತಿ ಮತ್ತು ಮಾಸಿಕ 495ನೇ ಶಿವಾನುಭವ ಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಬಸವಣ್ಣನವರು ಅನೇಕ ವಚನಗಳಲ್ಲಿ ಜೇಡರ ದಾಸಿಮಯ್ಯನವರನ್ನ ಅತ್ಯಂತ ಗೌರವದಿಂದ ಸ್ಮರಿಸಿದ್ದಾರೆ. ವಿದ್ವಾಂಸರು ಜೇಡರ ದಾಸಿಮಯ್ಯನವರಿಗೆ ಆದ್ಯ ವಚನಕಾರರು ಅಂತ ಕರೆದಿದ್ದಾರೆ. ಒಂದು ಸ್ವಲ್ಪ ವ್ಯತ್ಯಾಸ ಆಗಲ್ದಂಗ ಅದು ಮಾಡ್ಲಿಕ್ಕೆ ಅದು ಅತಿ ಕಾಯಕದ ಮೇಲೆ ನಿಷ್ಠೆ ಸತಿಪತಿಗಳು ದುಗ್ಗಾಳೆ ತಾಯಿಯವರು ಮತ್ತು ಜೇಡರ ದಾಸಿಮಯ್ಯನವರು ಕಾಪಾಡಿದ್ದು ಕೇವಲ ಮ್ಯಾಗ ಅಷ್ಟೇ ಅಲ್ಲ, ಒಳಗಿಂದು ಕೂಡ ಚಲೋ ಇರ್ಬೇಕಂತ ಒಂದು ಮಾರ್ಗ ಕೊಟ್ಟವರೇ ಅದು ಜೇಡರ ದಾಸಿಮಯ್ಯ ಶರಣ ಇದೆ. ಈ ಶಿವಾನುಭವ ಗೋಷ್ಠಿಯ ಜೊತೆಗೆ ಆದ್ಯ ವಚನಕಾರ ತವರಿದಿ ದಾಸಯ್ಯ, ಜನಪದ ಜಗದ್ಗುರು ದೇವರ ದಾಸಿಮಯ್ಯನವರ ಜಯಂತಿ ಉತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ನಡೆದಿದೆ. ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಸಾಗಿ ಬರ್ತಾ ಇದೆ. ಪ್ರತಿ ವರ್ಷ ಪ್ರತಿ ತಿಂಗಳು ಶಿವಾನುಭವ ಗೋಷ್ಠಿಯಲ್ಲಿ ಎಲ್ಲ ಶರಣರ ಜಯಂತಿಗಳನ್ನು ಶ್ರೀಮಠದಿಂದ ಆಚರಣೆ ಮಾಡ್ತಾನೆ ಬಂದಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಯಾಕಂತಂದ್ರೆ ನಮ್ಮ ಜೀವನ ಪಾವನ ಆಗಬೇಕು ಅಂತಂದ್ರೆ ಶರಣರ ವಚನಗಳನ್ನು ನಾವು ಪಠಣ ಮಾಡಬೇಕು. ಆ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಅಂಬೇಡ್ಕರ್ ವೃತ್ತದಿಂದ ಜನವಾಡ ರಸ್ತೆಯಲ್ಲಿರುವಂತಹ ಸಹಾಯಕ ಆಯುಕ್ತರ ಕಚೇರಿವರೆಗೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ನೇತೃತ್ವದಲ್ಲಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಾದ್ಯಂತ ಫೆಬ್ರವರಿ 2ರಿಂದ 17ರವರೆಗೆ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಗೆ ಒತ್ತಾಯಿಸಿ ಜಾಥಾ ನಡೆಯುತ್ತಿದ್ದು, ಅದರ ಭಾಗವಾಗಿ ಬೀದರ್ನಲ್ಲಿ ಫೆಬ್ರವರಿ 4ರಂದು ಈ ಜಾಥಾ ಆಯೋಜಿಸಲಾಗಿದೆ ಅಂತ ಚಳುವಳಿಯ ಮುಖ್ಯಸ್ಥ ಭೀಮಾ ತಿಳಿಸಿದ್ದಾರೆ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಲಿಂಗತ್ವ ಬದಲಾವಣೆಗೆ 5 ರಿಂದ 6 ಲಕ್ಷ ರೂಪಾಯಿ ವೆಚ್ಚವಾಗ್ತಾ ಇದೆ. ಈ ವೆಚ್ಚವನ್ನು ಸರ್ಕಾರ ವಿವರಿಸಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ. ಅದರ ಜೊತೆಗೆ ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯಕ್ಷ ನಿಗಮ ಸ್ಥಾಪನೆ ಮತ್ತು ಸಂವಿಧಾನದ ಆಶಯದಂತೆ ಘನತೆ ಮತ್ತು ಗೌರವದೊಂದಿಗೆ ಬದುಕುವ ಹಕ್ಕು ನೀಡಬೇಕು ಅಂತ ತಿಳಿಸಿದ್ದಾರೆ. ನಮ್ಮದು ಲೋಕಲ್ ಸಿಗಿ ಆದಂಥ ಸಂಘ ಮಿತ್ರ ಸೇವಾ ಸಂಸ್ಥೆ ಸದಸ್ಯನಾಗಿದ್ದೀನಿ. ನಾವು 4ನೇ ತಾರೀಕಿಗೆ ಏನು ಜನ ಆಂದೋಲನ ಕರ್ನಾಟಕದಿಂದ ಫೆಬ್ರವರಿ 2ರಿಂದ 17 ತನಕ ಏನು ಆರೋಗ್ಯ ಮತ್ತು ಹಕ್ಕಿನ ಜನ ಆಂದೋಲನ ಮಾಡ್ತಾ ಇದ್ದೀವಿ. ಅದು ನಮ್ಮ ಬೀದರ್ನಲ್ಲಿ 4ನೇ ತಾರೀಕಿಗೆ ಮಾಡ್ತಾ ಇದ್ವಿ. ನನ್ನ ಪರಿಚಯ ಇಷ್ಟಿದೆ, ಮತ್ತೆ ನಾವು ಮಾತಾಡೋದು.
ಇಂದಿನ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಿ ಹಿಂದೂ ಸಮಾಜವನ್ನ ಒಗ್ಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಹಾಗೂ ಹಿಂದೂ ಸಮಾಜವನ್ನ ಜಾಗೃತಗೊಳಿಸುವುದಕ್ಕಾಗಿ ಸಮಾಜದ ಏಕತೆಯನ್ನ ಬಲಪಡಿಸುವ ಉದ್ದೇಶದಿಂದ ಫೆಬ್ರವರಿ 4ರಂದು ಭಾಲ್ಕಿಯಲ್ಲಿ ವಿರಾಟ ಹಿಂದೂ ಸಮಾವೇಶವನ್ನ ಆಯೋಜಿಸಲಾಗಿದೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಭಾಲ್ಕಿಯ ಭಾಲ್ಕೇಶ್ವರ ಮಂದಿರದ ಆವರಣದಿಂದ ವಿರಾಟ ಹಿಂದೂ ಶೋಭಾಯಾತ್ರೆ ಹೊರಡಲಿದ್ದು ಬೊಮ್ಮಗೊಂಡೇಶ್ವರ ವೃತ್ತ, ಬಸ್ ನಿಲ್ದಾಣ, ಜ್ಯೋತಿಬಾ ಫುಲೆ ವೃತ್ತ, ಸರಫ್ ಬಜಾರ್, ಮಹಾತ್ಮ ಗಾಂಧಿ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಸಾಗುತ್ತಾ ಚನ್ನಬಸವ ಪಟ್ಟದೇವರ ಆಶ್ರಮದಲ್ಲಿ ಸಮಾವೇಶಗೊಳ್ಳಲಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಗಡಿ ಗ್ರಾಮ ಮೆಹಕರ್ ಗ್ರಾಮದಲ್ಲಿ ವಿರೂಪಾಕ್ಷೇಶ್ವರ ದೇವರ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ತೆರೆ ಕಂಡಿತ್ತು. ರಾಜೇಶ್ವರ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಕೊನೆಯ ದಿನ ದೇವರ ಬೆಳ್ಳಿಯ ಪಲ್ಲಕ್ಕಿ ಮೆರವಣಿಗೆ ವೈಭವದಿಂದ ಜರುಗಿತು. ಗ್ರಾಮದ ವಿವಿಧ ಪ್ರಮುಖ ರಸ್ತೆ ಬೀದಿ ವೃತ್ತಗಳನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ರಂಗೋಲಿಯ ಚಿತ್ತಾರದ ಮೂಲಕ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಪಲ್ಲಕ್ಕಿ ಉತ್ಸವವನ್ನು ಬರಮಾಡಿಕೊಂಡರು. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ವೀರಗಾಸು ಸೇರಿ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ಮೆರವಣಿಗೆಗೆ ಕಳೆಯನ್ನ ಹೆಚ್ಚಿಸಿದವು. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನ ಸಾಮಾನ್ಯ ಜನರ ಬದುಕಿಗೆ ಸ್ಪಷ್ಟವಾದ ಲಾಭವನ್ನ ತಂದಿವೆ ಅಂತ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ತಿಳಿಸಿದ್ದಾರೆ. ಅವರು ಮಂಗಳವಾರ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಸರ್ಕಾರದ 5 ಗ್ಯಾರಂಟಿ ಯೋಜನೆ ಸೇರಿದಂತೆ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳ ಕಾರ್ಯಕ್ರಮದ ಕುರಿತು ಪ್ರಚಾರ ಕಾರ್ಯ ಕೈಗೊಳ್ಳಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜಿಸಿದ ಕಲಾ ಜಾಥಾ ವಾಹನಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ, ಕುಟುಂಬಗಳ ಆಹಾರ ಭದ್ರತೆ, ಉಚಿತ ಪ್ರಯಾಣ ಸೌಲಭ್ಯ ಹಾಗೂ ಯುವಕರಿಗೆ ನಿರುದ್ಯೋಗದ ಸಮಯದಲ್ಲಿ ಆರ್ಥಿಕ ಸಹಾಯ ನೀಡುವ ಮೂಲಕ ಈ ಯೋಜನೆಗಳು ಸಾಮಾಜಿಕ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತಿವೆ ಅಂತ ತಿಳಿಸಿದರು. ಕರ್ನಾಟಕ ಸರ್ಕಾರ ಎಲ್ಲ ಹೆಣ್ಣು ಮಕ್ಕಳಿಗೆ ಉಪಸ್ಥಿತಿ ಅಲ್ಲಿ ಮಕ್ಕಳು ಓದೋರು ಇರ್ತಾರ. ಯುವ ನಿಧಿ ಅಂತ ಹೇಳಿ ಓದಿದವರಿಗೆ ಅವರಿಗೆ 2 ವರ್ಷ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿದ್ರ 2023 ಪಾಸ್ ಆಗಿದ್ದವರು ಡಿಗ್ರಿ ಮುಗಿಸಿದವರಿಗೆ 1 ತಿಂಗಳಿಗೆ 3,000 ರೂಪಾಯಿ. ಯಾಕ ಅವ್ರ ಕೆಲಸ ಹುಟ್ಟಿಲ್ಲ ಮನೆಗೆ ಏನ್ ಮಾಡ್ತಾವ ಆಯಿ ಮುಖ್ಯ ಖಾಲಿ ನೀವು ಓದಿ ಏನು ಮಾಡಿದೆ ಬಸ್ ತಿರುಗಿ ಹೋಗ್ತಾರ ಅವರು. ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೊಸ ವಿದ್ಯುತ್ ಕಂಬ ಹಾಗೂ ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ 3 ತಿಂಗಳಾದರೂ ಅವುಗಳು ಬೆಳಗಿಲ್ಲ, ನಾಮಕೆ ವಾಸ್ತೆ ವಿದ್ಯುತ್ ದೀಪಗಳು ಎಂಬಂತಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದ ಅಡಿಯಲ್ಲಿ ಹೊಸದಾಗಿ ನಗರದ ಪ್ರಮುಖ ರಸ್ತೆಗಳುದ್ದಕ್ಕೂ ವಿನೂತನ ಮಾದರಿಯ ವಿದ್ಯುತ್ ಕಂಬ ಮತ್ತು ದೀಪಗಳನ್ನು ಅಳವಡಿಸಲಾಗಿದೆ. ಚಿದ್ರಿ ರಿಂಗ್ ರೋಡ್ನಲ್ಲಿರುವ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಸೇರಿದ ಮನೆಯಲ್ಲಿರುವ ರಸ್ತೆಯಲ್ಲಿ ವಿದ್ಯುತ್ ದೀಪಗಳು ಬೆಳಗುತ್ತಿವೆ. ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಜಿಲ್ಲಾಧಿಕಾರಿ ವೃತ್ತ ಮತ್ತು ವಿವಿಧ ರಸ್ತೆಯಲ್ಲಿ ಹೋದ ವರ್ಷವೇ ಅಳವಡಿಸಿ ಚಾಲನೆ ನೀಡಲಾಗಿದೆ. ಆದರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ಮನ್ನಳ್ಳಿ ರಸ್ತೆಯುದ್ದಕ್ಕೂ ದೀಪಗಳು ಬೆಳಗಿಲ್ಲ ಎಂದು ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಕಾಯ್ದೆ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ರಾಜ್ಯದಾದ್ಯಂತ ಜಾಥಾ ಹಮ್ಮಿಕೊಳ್ಳಲಾಗಿದೆ ಅಂತ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯ ಮುಖ್ಯಸ್ಥ ಭೀಮಾ ತಿಳಿಸಿದ್ದಾರೆ. ಫೆಬ್ರವರಿ 2ರಂದು ಜಾಥಾಕ್ಕೆ ಚಾಲನೆ ನೀಡಲಾಗಿದೆ. ಈ ತಿಂಗಳ 17ರವರೆಗೆ ರಾಜ್ಯದಾದ್ಯಂತ ಜಾಥಾ ಸಂಚರಿಸಲಿದೆ. ಬೀದರ್ ನಗರದಲ್ಲಿ ಫೆಬ್ರವರಿ 4ರಂದು ಜಾಥಾ ಹಮ್ಮಿಕೊಳ್ಳಲಾಗಿದೆ ಅಂತ ನಗರದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡರು. ನಮ್ಮ ಈ ಜಾಥಾಕ್ಕೆ ಹಲವಾರು ಸಂಘಟನೆಗಳು ಕೈ ಜೋಡಿಸಿದ್ದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸುವೆ ಮತ್ತು ಲಿಂಗತ್ವ ಬದಲಾವಣೆಗಾಗಿ ಸುಮಾರು 5 ರಿಂದ 6 ಲಕ್ಷದ ರೂಪಾಯಿ ಖರ್ಚು ಬರಲಿದೆ. ಸರ್ಕಾರವೇ ಈ ವೆಚ್ಚ ಭರಿಸಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದರು. ಸಿಎಎ ಮತ್ತು ಎನ್ಆರ್ಸಿಗೆ ಉಂಟಾದ ತೀವ್ರ ವಿರೋಧದ ಹಿನ್ನೆಲೆ ಕೇಂದ್ರ ಸರ್ಕಾರ ಇದೀಗ ವಿಶೇಷ ತೀವ್ರ ಪರಿಷ್ಕರಣೆ ಎಂಬ ಹೊಸ ಮಾರ್ಗದ ಮೂಲಕ ಮತದಾರರ ಹಕ್ಕು ಕಸಿದುಕೊಳ್ಳಲು ಹೊರಟಿದೆ ಅಂತ ಖ್ಯಾತ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಆರೋಪಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು SIR ಎನ್ನುವುದು ಮತದಾನ ಹಕ್ಕುಗಳನ್ನು ಕಸಿದುಕೊಳ್ಳುವ ಯತ್ನವಾಗಿದ್ದು ಸಿಎಎ ಮತ್ತು ಎನ್ಆರ್ಸಿಯನ್ನ ಹಿಂಬಾಗಿಲಿನಿಂದ ಜಾರಿಗೆ ತರುವ ಪ್ರಯತ್ನ ಅಂತ ಹೇಳಿದರು. ಸರ್ಕಾರಕ್ಕೆ ನೇರವಾಗಿ ಮಾಡಲಾಗದ ಕೆಲಸವನ್ನ ಚುನಾವಣಾ ಆಯೋಗದ ಮೂಲಕ ಮಾಡಿಸಲಾಗುತ್ತಿದೆ ಅಂತ ಕಿಡಿಕಾರಿದರು.
SIR, in my view, is nothing but a very clever way of disenfranchising people. It is a CAA NRC through backdoor. When government wanted to implement CAA NRC, there was opposition. So today they are doing it through the Election Commission of India. SIR is nothing but a bloodless political coup, bloodless political genocide. It is a systematic elimination of voters from the voters list. It is a systematic exclusion. It is an architecture of exclusion. And today, you know, in Bihar, they have excluded about 57 lakhs. In the 12 states and union territories that the SIR is going on now, they have targeted to exclude 6.5 crore people. And after this process gets over throughout the country, more than 16 crore people will be disenfranchised. They will be taken out of the electoral rolls. They want to create a smaller electorate which is in their favor, so that the democracy is now reaching a stage where instead of voters choosing the government is choosing the voter. You know, BJP has many morchas. They have Yuva Morcha, Mahila Morcha, Minority Morcha, Kisan Morcha. Now they also have Election Morcha. And Election Morcha is nothing but the Election Commission of India. ಬಿಸಿ ಊಟ ಸೇವಿಸಿ 40ಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಜಮಲಾಪುರ ಗ್ರಾಮದಲ್ಲಿ ಜರುಗಿದೆ. ಈ ಮಕ್ಕಳು ಜಮಲಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದು, ಮಧ್ಯಾಹ್ನದ ಬಿಸಿ ಊಟ ಸೇವಿಸಿದ ನಂತರ ಮಕ್ಕಳಲ್ಲಿ ಏಕಾಏಕಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಕೂಡಲೇ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಮತ್ತು ಶಿಕ್ಷಕರು ಮಕ್ಕಳನ್ನ ಔರಾ ತಾಲೂಕು ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ. ಶಾಲೆಯಲ್ಲಿನ ಬಿಸಿ ಊಟ ಆಹಾರದಲ್ಲಿನ ದೋಷ ವಾಂತಿಗೆ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಈ ಕುರಿತು ಇನ್ನಷ್ಟು ಮಾಹಿತಿ ಲಭಿಸಬೇಕಾಗಿದೆ.